Yeah, welcome to day 3 of 100 days 100 question Python series with pattern based question I'm going to solve. The question is converting all the Roman values to the integer values. For example, the question here displayed the Roman numericals are represented by 7-digit symbols I, V, X, L, C, D, M. The respective values are displayed here like 1, 5, 10, 50, 100, 500, 1000 like. So we have the values we have to the input value s is equal to 1 1, that is we have to convert into the integer values like 3 example, and the example 2 we have LV111, the answer is 58, then MCM XCIV 1994. How it's going to convert the values into integer values, let's see. Before jump into the problem, let's understand the intuition behind ಅಂದ್ರೆ ಇದರಿಂದ ಏನ್ ಲಾಜಿಕ್ ಇದೆ ಅಂತ ತಿಳ್ಕೊಳ್ಳೋಣ. So example one observe ಮಾಡಿ, we have to convert all the values, all the Roman values into the integer values ಗೆ convert ಮಾಡಬೇಕು. For example, ಇದು input, we have to convert output in the form of numbers like 1 1 ಇದ್ರೆ 3 as basic concept ಇದು ಎಲ್ಲರಿಗೂ ಗೊತ್ತು. Then this concepts ನ observe ಮಾಡಿ, input ಇದು ಕೊಟ್ಟಿದ್ದಾರೆ, ಔಟ್ಪುಟ್ ಏನಾಗುತ್ತೆ ಅಂದ್ರೆ ರಿಸಲ್ಟ್ ಏನಾಗುತ್ತೆ ಅಂದ್ರೆ ಫಾರ್ ಎಕ್ಸಾಂಪಲ್ ವಾಟ್ಸ್ ದ ನಾನು ಇಲ್ಲಿ ವ್ಯಾಲ್ಯೂಸ್ ನ ಡಿಸ್ಪ್ಲೇ ಮಾಡಿದ್ದೀನಿ, ಯು ಕ್ಯಾನ್ ಕ್ಲಿಯರ್ಲಿ ಅಬ್ಸರ್ವ್ ಹಿಯರ್ ದ ವ್ಯಾಲ್ಯೂಸ್. ವಾಟ್ಸ್ ದ ವ್ಯಾಲ್ಯೂ ಆಫ್ ಎಲ್? ಎಲ್ ವಿಲ್ ಬಿ 50. ಐ ಆಮ್ ಗೋಯಿಂಗ್ ಟು ರೈಟ್ 50. ದೆನ್ ವಾಟ್ಸ್ ದ ವ್ಯಾಲ್ಯೂ ಆಫ್ ವಿ? ವಿ ವಿಲ್ ಬಿ 5. ದೆನ್ here we have the condition, always ಇದನ್ನ ನೆನ್ಪಿಡ್ಕೊಳ್ಳಿ, ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ and the right index value. If in case right index value ಜಾಸ್ತಿ ಇದ್ರೆ ಅವಾಗ ಏನ್ ಮಾಡಬೇಕು, right index value minus left index value ಮಾಡಬೇಕು. ಇದು ಗೋಲ್ಡನ್ ರೂಲ್. ಅವಾಗ ಏನಾಗುತ್ತೆ, ಇಂಡೆಕ್ಸ್ ಪೊಸಿಷನ್ ವ್ಯಾಲ್ಯೂ ಎರಡೆರಡು ಪೊಸಿಷನ್ ಮೂವ್ ಆಗುತ್ತೆ. ಇಲ್ಲ ಅಂದ್ರೆ ಇನ್ ಅನದರ್ ಕೇಸಲ್ಲಿ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂನೇ ಗ್ರೇಟರ್ ಇತ್ತು ರೈಟ್ ಇಂಡೆಕ್ಸ್ಗಿನ್ನ, ಅವಾಗ ಜಸ್ಟ್ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂನ ಸಮ್ಮಿಗೆ ಅಪೆಂಡ್ ಮಾಡ್ತಾ ಹೋಗ್ತೀವಿ. ದೆನ್ ಇಂಡೆಕ್ಸ್ ಪೊಸಿಷನ್ ಯಾವ ರೀತಿ ಮೂವ್ ಆಗುತ್ತೆ ಅಂದ್ರೆ ಓನ್ಲಿ ಬೈ ಒನ್ ವ್ಯಾಲ್ಯೂ ಮೂವ್ ಆಗುತ್ತೆ. ಇದನ್ನ ಗೋಲ್ಡನ್ ರೂಲ್ ಅಂತ ನೆನ್ಪಿಡ್ಕೊಳ್ಳಿ. ದೆನ್ ಸೊ ಇವಾಗ ಈ ರೂಲ್ ಪ್ರಕಾರ 50 ಈಸ್ ಲೆಸ್ ದೆನ್ ಆರ್ 5? ನೋ, ಫಾಲ್ಸ್. 50 ಈಸ್ ಗ್ರೇಟರ್ ದೆನ್ 5. ಅವಾಗ ಏನಾಗುತ್ತೆ, ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಆಡ್. ಇವಾಗ ಸಮ್ ಅನ್ನೋದು ರಿಸಲ್ಟ್ ಸ್ಟೋರ್ ಮಾಡ್ಕೊಳ್ಳೋದು ಇಟ್ಕೊಂಡಿದ್ವಿ. ಫಸ್ಟ್ 50 ಇರುತ್ತೆ, ಫಸ್ಟ್ ವ್ಯಾಲ್ಯೂ ಡೈರೆಕ್ಟ್ಲಿ ಆಡ್ ಮಾಡ್ತೀವಿ. So 50 is greater than 5, right? Directly we are going to add the values like 50 plus 5. Answer will be 55. Then the value 111. The left value and the right value, left index and the right index. Equal ಇದೆ, just we are going to add like 1. Yeah. ಇವಾಗ ಆನ್ಸರ್ ಏನಾಗುತ್ತೆ, 50 111 58 ಇದೆ. ಬೇಸಿಕಲಿ ಇಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕು ಅಂತ ಅಂದ್ರೆ, ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ ರೈಟ್ ಇಂಡೆಕ್ಸ್ ವ್ಯಾಲ್ಯೂಗಿನ ಗ್ರೇಟರ್ ಇದೆಯಾ ಲೆಸ್ ದನ್ ಇದೆಯಾ? ರೈಟ್ ಇಂಡೆಕ್ಸ್ ವ್ಯಾಲ್ಯೂ ಗ್ರೇಟರ್ ಇದ್ರೆ ರೈಟ್ ಇಂಡೆಕ್ಸ್ ವ್ಯಾಲ್ಯೂ ಮೈನಸ್ ದಿ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ. ಇಲ್ಲ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂನೇ ಗ್ರೇಟರ್ ಇದ್ರೆ ಜಸ್ಟ್ ವಿ ಆರ್ ಗೋಯಿಂಗ್ ಟು ಆಡ್ ದಿ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ ಟು ದಿ ಸಮ್, ಡೈರೆಕ್ಟ್ಲಿ ಆಡ್ ಮಾಡ್ತಾ ಇದ್ದೀವಿ. ರೈಟ್ ಇಂಡೆಕ್ಸ್ ವ್ಯಾಲ್ಯೂ ಗ್ರೇಟರ್ ಇದ್ದು ರೈಟ್ ಇಂಡೆಕ್ಸ್ ವ್ಯಾಲ್ಯೂ ಇಂದ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ ಮೈನಸ್ ಮಾಡಿದ್ರೆ ಅವಾಗ ಇಂಡೆಕ್ಸ್ ಪೊಸಿಷನ್ ಎರಡು ಜಂಪ್ ಆಗುತ್ತೆ. ಯಾಕೆಂದ್ರೆ ನೆಕ್ಸ್ಟ್ ಇಂದು ಕನ್ಸಿಡರ್ ಮಾಡ್ಕೊಂಡಿರ್ತೀವಿ. ಇಲ್ಲ ಅಂದ್ರೆ ಇಂಡೆಕ್ಸ್ ವ್ಯಾಲ್ಯೂ 1 ಇಂದ. ಈ ಎಕ್ಸಾಂಪಲ್ ನ ಕ್ಲಿಯರ್ ಮಾಡ್ಕೊಳ್ಳೋದಕ್ಕೆ ಎಕ್ಸಾಂಪಲ್ 3 ನ ಅರ್ಥ ಮಾಡ್ಕೊಳ್ಳಿ. ಲೆಟ್ಸ್ ಸೇ ಎಕ್ಸಾಂಪಲ್ 3 ನ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿ. ಫಾರ್ ಎಕ್ಸಾಂಪಲ್, ವಾಟ್ಸ್ ದ ವ್ಯಾಲ್ಯೂ ಆಫ್ ಎಂ? ಎಂ ವಿಲ್ ಬಿ 1000, ರೈಟ್? 1000. ದೆನ್ ವಾಟ್ಸ್ ದ ವ್ಯಾಲ್ಯೂ ಆಫ್ ಸಿ? 100. ಆಲ್ರೆಡಿ ಒಂದು ಕಂಡೀಷನ್ ಹೇಳಿದ್ದೆ, ಲೆಫ್ಟ್ ಇಂಡೆಕ್ಸ್ ಮತ್ತೆ ರೈಟ್ ಇಂಡೆಕ್ಸ್. ಲೆಫ್ಟ್ ಇಂಡೆಕ್ಸ್ ಮತ್ತೆ ರೈಟ್ ಇಂಡೆಕ್ಸ್ ಲೆಸ್ ದನ್ ಇದೆಯೋ ಗ್ರೇಟರ್ ದನ್ ಇದೆಯೋ? ಓಕೆ, ಲೆಫ್ಟ್ ಇಂಡೆಕ್ಸ್ ಗ್ರೇಟರ್ ದನ್ ಇದೆ ಈ ಕಂಡೀಷನ್. ಓಕೆ, ನಾನು 1000 ಡೈರೆಕ್ಟ್ಲಿ ಅಪೆಂಡ್ ಮಾಡ್ತೀನಿ ಎಲ್ಲಿಗೆ, ಸಮ್ ವ್ಯಾಲ್ಯೂಗೆ. ದೆನ್ ಇದ್ರ ನೆಕ್ಸ್ಟ್ ವ್ಯಾಲ್ಯೂಸ್ ನೋಡ್ಕೋಬೇಕು, ಇದು ಸಿ ವ್ಯಾಲ್ಯೂ. ದೆನ್ ಅಗೇನ್ ಎಮ್ ಇದೆ 1000. ಇವಾಗ ಏನು, ಲೆಫ್ಟ್ ಇಂಡೆಕ್ಸ್ ಲೆಸ್ ದನ್ ದಿ ರೈಟ್ ಇಂಡೆಕ್ಸ್, ಲೆಫ್ಟ್ ಅಂಡ್ ದಿ ರೈಟ್. ಇವಾಗ ಏನ್ ಮಾಡಬೇಕು, right index minus left index value. Then 1000 minus 100. What's the value? 900. ಈ 900 ನ ಏನ್ ಮಾಡ್ತೀನಿ, ರಿಸಲ್ಟ್ ಆಡ್ ಮಾಡ್ತೀನಿ. ಇವಾಗ ಇದು ಆಲ್ರೆಡಿ ಆಯ್ತು. ದೆನ್ ಸಮ್ ಇತ್ತಲ್ಲ, ಪ್ಲಸ್ 900. ಸಮ್ ಇಲ್ಲಿ ಬರಿತೀನಿ ನೋಡ್ಕೊಳ್ಳಿ, ಕನ್ಫ್ಯೂಸ್ ಆಗುತ್ತೆ, ಸಾರಿ. ಸಮ್ ಇಸ್ ಈಕ್ವಲ್ಸ್ ಟು ಫಸ್ಟ್ ಇಂದ 1000, ದೆನ್ ಇವಾಗ ಮೈನಸ್ ಮಾಡಿದ್ದು 900.
ಇವಾಗ ಎರಡು ವ್ಯಾಲ್ಯೂ ಕನ್ಸಿಡರ್ ಮಾಡ್ಕೊಂಡ್ವಿ. ರೈಟ್ ಇಂಡೆಕ್ಸ್ ವ್ಯಾಲ್ಯೂ ಮೈನಸ್ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ ಮಾಡಿದಾಗ ಏನಾಗುತ್ತೆ, ಇಂಡೆಕ್ಸ್ ಡೈರೆಕ್ಟ್ಲಿ ಜಂಪ್ಸ್ ಟು ದಿ ಟೂ ವ್ಯಾಲ್ಯೂ. ಇಲ್ಲಿಗೆ ಜಂಪ್ ಆಗುತ್ತೆ, ಇಲ್ಲಿಗೆ ಜಂಪ್ ಆಗುತ್ತೆ. ನಾನು ಮೆನ್ಷನ್ ಮಾಡಿರ್ತಾ ಇದ್ದೆ ನೋಡಿ, ಇಂಡೆಕ್ಸ್ ಎರಡು ವ್ಯಾಲ್ಯೂ ಜಂಪ್ ಆಗುತ್ತೆ ಯಾವಾಗ ರೈಟ್ ಇಂಡೆಕ್ಸ್ ವ್ಯಾಲ್ಯೂ ಗ್ರೇಟರ್ ದೆನ್ ದಿ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ ಇದ್ದಾಗ. ಎರಡು ವ್ಯಾಲ್ಯೂ, ಯಾಕಂದ್ರೆ ನಾವು ಇಲ್ಲಿ ಸಿ ಮತ್ತೆ ಎಂ ಎರಡರದ್ದು ವ್ಯಾಲ್ಯೂ ಕಂಪೇರ್ ಮಾಡ್ತಾ ಇದ್ದೀವಿ. ಅಂಡ್ ದ ನೆಕ್ಸ್ಟ್ ವ್ಯಾಲ್ಯೂ, and the next value, what's the value of x? X will be 10, then c will be 100. Again, right index value is greater than the left index value. We are going to subtract 100 right index value minus the left index, that is 100 minus 10 is equal to 90. Again we are going to add the 90. ಇವಾಗ ಎರಡರದ್ದು ಯೂಸ್ ಮಾಡ್ಕೊಂಡಿದ್ವಿ, we are going to jump the two index value, then the position will be here, then the value will be for I 1, then v 5. Again, right index value is greater than the left index value. 5 minus 1 is equals to 4. Then we are going to add. The sum will be 1994. ಹೋಪ್ ಸೊ ಈ ಲಾಜಿಕ್ ಅರ್ಥ ಆಗಿದೆ. ಯಾವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ ಇಸ್ ಗ್ರೇಟರ್ ಲೆಸ್ ದ್ಯಾನ್ ದಿ ರೈಟ್ ಇಂಡೆಕ್ಸ್ ವ್ಯಾಲ್ಯೂ ಇದ್ದಾಗ ಏನ್ ಮಾಡ್ತೀರಾ, ರೈಟ್ ಇಂಡೆಕ್ಸ್ ವ್ಯಾಲ್ಯೂ ಮೈನಸ್ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ, ದೆನ್ ಇಂಡೆಕ್ಸ್ ಏನಾಗುತ್ತೆ, ಎರಡು ಪೊಸಿಷನ್ಗೆ ಮೂವ್ ಆಗುತ್ತೆ ಇಂಡೆಕ್ಸ್ ವ್ಯಾಲ್ಯೂ. ಅದೇ ರೈಟ್ ಇಂಡೆಕ್ಸ್ ವ್ಯಾಲ್ಯೂ ಲೆಸ್ ದ್ಯಾನ್ ದಿ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ ಇದ್ರೆ ಡೈರೆಕ್ಟ್ ವಿ ಆರ್ ಗೋಯಿಂಗ್ ಟು ಆಡ್ ದಿ ಲೆಫ್ಟ್ ಇಂಡೆಕ್ಸ್ ವ್ಯಾಲ್ಯೂ ಟು ದಿ ಸಮ್ಮಿಗೆ ಆಡ್ ಮಾಡ್ತಾ ಇದೀವಿ. ಸಮ್ಗೆ ಆಡ್ ಮಾಡ್ತಾ ಇದ್ದೀವಿ. ದೆನ್ ಇಂಡೆಕ್ಸ್ ಪೊಸಿಷನ್ ವಿಲ್ ಮೂವ್ ಓನ್ಲಿ ದಿ ಒನ್ ಪೊಸಿಷನ್, ಒನ್ ವ್ಯಾಲ್ಯೂ ಮೂವ್ ಆಗುತ್ತೆ. ಸೊ ಈ ಲಾಜಿಕ್ ಅರ್ಥ ಆಗಿದೆ. ಇವಾಗ ಕೋಡ್ ಇಂಪ್ಲಿಮೆಂಟೇಷನ್ ತಿಳ್ಕೊಳ್ಳೋಣ. ಇಲ್ಲಿ ಇನ್ನೊಂದು ಎಡ್ಜ್ ಕೇಸಸ್ ಇದೆ. ಎಡ್ಜ್ ಕೇಸಸ್ ಏನಂತಂದ್ರೆ ಎಲ್ಲಿವರೆಗೂ ರನ್ ಆಗುತ್ತೆ ಅಂತಂದ್ರೆ ಅಪ್ ಟು ಲೆನ್ ಆಫ್ ದಿ ಸ್ಟ್ರಿಂಗ್. ಇದು ಸ್ಟ್ರಿಂಗ್ಸ್ ಅಂತ ಕನ್ಸಿಡರ್ ಮಾಡ್ಕೊಂಡಿದೆ. ಲೆನ್ ಆಫ್ ದಿ ಸ್ಟ್ರಿಂಗ್ ಎನ್ ವರ್ಗು, ಅಂಡ್ ದಿ ಲಾಸ್ಟ್ ವ್ಯಾಲ್ಯೂ ಕಂಪೇರ್ ಮಾಡ್ಕೋಬೇಕಲ್ಲ, ಅದಕ್ಕೆ ಎನ್ ಮೈನಸ್ ಒನ್ ವರ್ಗು. ಎರಡು ಕಂಡೀಷನ್ ತಗೊಂತೀವಿ. ಲೂಪಿಗೆ ಎನ್ ಅಂದ್ರೆ ಫುಲ್ ಎಂಟೈರ್ ವ್ಯಾಲ್ಯೂಸ್ ನ ಎನ್ ಅಂತ ತಗೊಂತೀವಿ, ಅಂಡ್ ಇಂಡಿವಿಜುವಲ್ ವ್ಯಾಲ್ಯೂಸ್ಗೆ ಎನ್ ಮೈನಸ್ ಒನ್ ಅಂತ ತಗೊಂತೀವಿ. ಇದನ್ನ ಕೋಡ್ ಇಂಪ್ಲಿಮೆಂಟೇಷನ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನಾವು ಲೆಟ್ ಸಿ ದ ಇಂಪ್ಲಿಮೆಂಟೇಷನ್ ಪಾರ್ಟ್. ಫಸ್ಟ್ ನಾನು ಈ ವ್ಯಾಲ್ಯೂಸ್ ಐ ವಿ ಎಕ್ಸ್ ಎಲ್ ಸಿ ಡಿ ಎಂ ಈ ವ್ಯಾಲ್ಯೂಸ್ ಪ್ರೀ ಡಿಫೈನ್ ವ್ಯಾಲ್ಯೂಸ್ನೆಲ್ಲ ಏನ್ ಮಾಡ್ತೀನಿ, ಒಂದು ಡಿಕ್ಷನರಿಯಲ್ಲಿ ಸ್ಟೋರ್ ಮಾಡ್ತೀನಿ, ಲೈಕ್ ಕೀ ವ್ಯಾಲ್ಯೂ ಪೇರ್ ತರ, ಲೈಕ್ ದಿಸ್. ಯಾ, like this I'm going to store the dictionary's values. Then I wanna store the sum value. Again I'm going to use for storing the values sum. Then for calculating the len of this strings value, how many, like, each characters that string values we have, I use len function. Then I use the index pointers to start the while loop. So I start from the index that is 0 in the index 0 in the start ಮಾಡ್ತಾ ಇದ್ದೀನಿ. Then I'm going to perform the while loop. While 0, first initially 0th value is less than n. N ಅಂದ್ರೆ len of the entire string, that is yes, the input value we have. Yeah, next here I'm going to write the condition if I is less than the n minus 1. As I already mentioned the edge cases, ಪ್ರೀವಿಯಸ್ ವ್ಯಾಲ್ಯೂನು ಕನ್ಸಿಡರ್ ಮಾಡ್ಕೋಬೇಕು, ಕರೆಂಟ್ ವ್ಯಾಲ್ಯೂನು ಕನ್ಸಿಡರ್ ಮಾಡ್ಕೋಬೇಕು. ಅದಕ್ಕೆ ಐ ಇಸ್ ಲೆಸ್ ದನ್ ದಿ ಎನ್ ಮೈನಸ್ ಒನ್. ಅಂಡ್ ವಾಟ್ಸ್ ದ ವ್ಯಾಲ್ಯೂ ಆಫ್ ಡಿ ಆಫ್ ಎಸ್ ಆಫ್ ಐ ಅಂದ್ರೆ ಇದು ಲೆಫ್ಟ್ ಇಂಡೆಕ್ಸ್, ಎಸ್ ಆಫ್ ಐ ಅಂದ್ರೆ ಲೆಫ್ಟ್ ಇಂಡೆಕ್ಸ್, ಎಸ್ ಆಫ್ ಐ ಪ್ಲಸ್ ಒನ್ ಅಂದ್ರೆ ರೈಟ್ ಇಂಡೆಕ್ಸ್. ಯಾಕೆ ಡಿ ಅಂತ ಬರ್ತಿದ್ದೀನಿ, ಐ ಆಮ್ ಗೋಯಿಂಗ್ ಟು ಸ್ಟೋರ್ ಆಲ್ ದ ವ್ಯಾಲ್ಯೂಸ್ ಇನ್ ದ ಡಿಕ್ಷನರೀಸ್ ಇನ್ ಸಚ್ ಎ ವೇ ದಟ್ ಕೀ ವ್ಯಾಲ್ಯೂ ಪೇಯರ್ ಅಲ್ಲಿ ಸ್ಟೋರ್ ಮಾಡಿದ್ದೀನಿ. ಅದಕ್ಕೆ ಇಲ್ಲಿ ವ್ಯಾಲ್ಯೂಸ್ ನಾನು ಆಲ್ರೆಡಿ ಪ್ರೀ ಡಿಫೈನ್ಡ್ ಆರ್ಡರ್ ಅಲ್ಲೇ ಮೆನ್ಷನ್ ಮಾಡಿದ್ದೀನಿ. ಮತ್ತೆ ಇನ್ನೊಂದು ಟ್ರಿಕ್ ನೆನ್ಪಿಟ್ಕೊಳ್ಳಿ, ಯಾವಾಗ್ಲೂ ನೀವು ವ್ಯಾಲ್ಯೂಸ್ ನ ಸ್ಟೋರ್ ಮಾಡ್ತೀರಲ್ಲ ಈ ಡಿಕ್ಷನರಿ ವ್ಯಾಲ್ಯೂ ಅಲ್ಲಿ, ಈ ಡಿಕ್ಷನರಿ ವ್ಯಾಲ್ಯೂ ಅಲ್ಲಿ ನೀವು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಡಿಕ್ಷನರೀಸ್ ವ್ಯಾಲ್ಯೂಸ್ ನ ಸ್ಟೋರ್ ಮಾಡಿ. ಸೊ ರಿಸಲ್ಟ್ ಆಟೋಮೆಟಿಕಲಿ ನಿಮಗೆ ಯಾವ ರೀತಿ ಬೇಕೋ ಆ ರೀತಿಯಲ್ಲಿ ಇರುತ್ತೆ. ಯಾಕೆಂದ್ರೆ ಕೀ ವ್ಯಾಲ್ಯೂ ಪೇರು ಅಸೆಂಡಿಂಗ್ ಆರ್ಡರ್ ಅಲ್ಲಿ ಇದ್ರೆ ಸೊ ವ್ಯಾಲ್ಯೂ ಫೆಚ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಅಸೆಂಡಿಂಗ್ ಆರ್ಡರ್ ಅಲ್ಲೇ ಸ್ಟೋರ್ ಮಾಡಿ. ಇನ್ ಕೇಸ್ ನೀವು ಡಿಸೆಂಡಿಂಗ್ ಆರ್ಡರ್ ಸ್ಟೋರ್ ಮಾಡಿದ್ರೆ ಇಲ್ಲಿ ಲೂಪ್ ಕಂಡೀಷನ್ಸ್ ಚೇಂಜ್ ಆಗುತ್ತೆ, ಇದು ನೆನ್ಪಿಟ್ಕೊಳ್ಳಿ. And the next one, after writing the condition, if left value is greater than the right value, I'm going to subtract the right index value minus the left index value, right? So I'm using this. Yeah.
I'm storing the values in the sum value. Yeah, this is the right index value d of s of I plus 1 minus d of s of I. ಅಂದ್ರೆ ರೈಟ್ ಇಂಡೆಕ್ಸ್ ವ್ಯಾಲ್ಯೂ ಇಂದ ಲೆಫ್ಟ್ ಇಂಡೆಕ್ಸ್ ಮೈನಸ್ ಮಾಡ್ತಾ ಇದೀನಿ. ಇವಾಗ ರೈಟ್ ಇಂದ ಲೆಫ್ಟ್ ಮೈನಸ್ ಮಾಡಿದ್ರೆ ಇಂಡೆಕ್ಸ್ ವ್ಯಾಲ್ಯೂ ಎಷ್ಟರಿಂದ ಮೂವ್ ಆಗುತ್ತೆ, ಎರಡು ಪೊಸಿಷನ್ ಮೂವ್ ಆಗುತ್ತೆ. ಸೊ ಇಂಡೆಕ್ಸ್ ವ್ಯಾಲ್ಯೂ ವಿಲ್ ಬಿ moved by the two position. And the next part, if left index is greater than right index ಇದ್ರೆ, left value is greater than right value ಇದ್ರೆ, else condition ಅಲ್ಲಿ ಬರಿಬೇಕು. if ಆಯ್ತು ಇವಾಗ else condition, yeah, else then sum will be directly s of I. we are not going to subtract s of I ಅಂತಂದ್ರೆ left value ನ direct ಆಗಿ sum ಮಾಡಿ. sum is equal to d of s of I. then index value will move only the one position. And later on we have to return the results, right? Return the sum value. Yeah. And the time complexity, when it comes to time complexity, order of n, why order of 1, we are going to run the while loop run ಮಾಡ್ತಾ ಇದ್ದೀವಿ. So order of n, then space, we are not going to use extra space ಇಲ್ಲಿ ಯಾವುದು ಯೂಸ್ ಮಾಡಿಲ್ಲ, except the result ಸ್ಟೋರ್ ಮಾಡೋದಕ್ಕೆ result value. So not order of n, order of 1. ಯಾಕೆ order of 1 ಅಂತಂದ್ರೆ ರಿಸಲ್ಟ್ ವ್ಯಾಲ್ಯೂ ಬಿಟ್ರೆ ಯಾವ ವ್ಯಾಲ್ಯೂನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಎಕ್ಸ್ಟ್ರಾ ವ್ಯಾಲ್ಯೂ ತಗೊಂಡಿಲ್ಲ. ಸೊ ಸ್ಪೇಸ್ ಕಾಂಪ್ಲೆಕ್ಸಿಟಿ order of 1. let's run the code. yeah yeah all the test cases are passed, like 3 and yes 2, 58, then what's this, 1994 ಕ್ಯಾಲ್ಕುಲೇಟ್ ಮಾಡಿ ಇದ್ವಲ್ಲ ಆ ವ್ಯಾಲ್ಯೂ. ಸೊ ಹೋಪ್ಸೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ ಅನ್ಕೊಂತೀನಿ. ಟ್ರೈ ಮಾಡಿ ಈ ಕೀ ವ್ಯಾಲ್ಯೂ ಪೇರ್ನ ಅಸೆಂಡಿಂಗ್ ಆರ್ಡರ್ ಅಲ್ಲಿ ಸ್ಟೋರ್ ಮಾಡಿ. ದೆನ್ ಲೂಪ್ ಕಂಡೀಷನ್, ಇಫ್ ಲೆಫ್ಟ್ ವ್ಯಾಲ್ಯೂ ಇಸ್ ಲೆಸ್ ದೆನ್ ರೈಟ್ ಇದ್ದಾಗ ಏನಾಗುತ್ತೆ, ರೈಟ್ ಮೈನಸ್ ಲೆಫ್ಟ್. ಅಗೇನ್ ಇಫ್ ಲೆಫ್ಟ್ ವ್ಯಾಲ್ಯೂನ ಗ್ರೇಟರ್ ಇದ್ರೆ ಡೈರೆಕ್ಟ್ಲಿ ವಿ ಆರ್ ಗೋಯಿಂಗ್ ಟು ಆಡ್ ದ ವ್ಯಾಲ್ಯೂ ಟು ದಿ ರಿಸಲ್ಟ್. ಅಂಡ್ ಇಂಡೆಕ್ಸ್ ಪೊಸಿಷನ್ ರೈಟ್ದು ಗ್ರೇಟರ್ ಇದ್ರೆ ಲೆಫ್ಟ್ಗಿನ್ನ ಇಂಡೆಕ್ಸ್ ಪೊಸಿಷನ್ ಎರಡು ಸಲ ಜಂಪ್ ಆಗುತ್ತೆ, ಬಿಕಾಸ್ ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಇಲ್ಲ ಅಂದ್ರೆ ಒಂದ್ ಸಲ ಮೂವ್ ಆಗುತ್ತೆ. ಹೋಪ್ಸೋ ಕಾನ್ಸೆಪ್ಟ್ ಕ್ಲಿಯರ್ ಆಗಿದೆ.